ಓಂ ಶ್ರೀ ಮಾತ್ರೇ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರತಿನಿತ್ಯವೂ ದೀಪವನ್ನು ಹಚ್ಚುವ ಮೂಲಕ ದೇವರಿಗೆ ಗೌರವವನ್ನು ಸಲ್ಲಿಸುತ್ತೇವೆ. ದೇವರಿಗೆ ದೀಪವನ್ನು ಧಾರ್ಮಿಕ ನಿಯಮಗಳ ಪ್ರಕಾರ ಹಚ್ಚಬೇಕು. ದೇವರಿಗೆ ದೀಪವನ್ನು ಹೇಗೆ ಹಚ್ಚಬೇಕು, ಸಂತೋಷ, ನೆಮ್ಮದಿ, ಶಾಂತಿಗಾಗಿ ಮನೆಯಲ್ಲಿ ನೀವು ದೀಪವನ್ನು ಹೇಗೆ ಹಚ್ಚಿಡಬೇಕು, ದೇವರಿಗೆ ಯಾವ ದೀಪವನ್ನು ಎಲ್ಲಿ ಹಚ್ಚಿಡಬೇಕು ಗೊತ್ತಾ? ಈ ವಿಡಿಯೋ ಪೂರ್ತಿ ನೋಡಿ. ಹೊಸದಾಗಿ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ಖಂಡಿತ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಮನೆಯಲ್ಲಿ ಪ್ರತಿನಿತ್ಯವೂ ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ. ದೀಪದ ಬೆಳಕು ಮನೆಯಲ್ಲಿ ಅಂಧಕಾರವನ್ನು ತೊಲಗಿಸುವುದು, ನಕಾರಾತ್ಮಕತೆಯನ್ನು ದೂರ ಮಾಡುವುದು ಮುಖ್ಯ. ದೀಪದ ಬೆಳಕು ಎಂಥವರ ಮನಸ್ಸಿನಲ್ಲಾದರೂ ಪೂಜನೀಯ ಭಾವನೆಯನ್ನು ಸೃಷ್ಟಿಸುವುದು. ದೀಪವೆಂದರೆ ಸಕಾರಾತ್ಮಕತೆ, ದೀಪವೆಂದರೆ ಬೆಳಕು, ದೀಪವೆಂದರೆ ಶಾಂತಿ, ದೀಪವೆಂದರೆ ಸಮೃದ್ಧಿ. ಇಂತಹ ಪವಿತ್ರವಾದ ದೀಪವನ್ನು ನಾವು ಪ್ರತಿನಿತ್ಯವೂ ಮನೆಯಲ್ಲಿ ಬೆಳಗಿಸುವುದರಿಂದ ಸಂತೋಷ, ನೆಮ್ಮದಿ, ಶಾಂತಿಯನ್ನು ಕಂಡುಕೊಳ್ಳಬಹುದು. ಕೆಲವರಿಗೆ ದೀಪದ ಕುರಿತು ಸಂಪೂರ್ಣ ಮಾಹಿತಿ ತಿಳಿದಿದ್ದರೆ, ಇನ್ನು ಕೆಲವರಿಗೆ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದ ಸಂಪ್ರದಾಯವೆಂದು ದೀಪವನ್ನು ಹಚ್ಚಿಡುತ್ತಾರೆ. ಆದರೆ ದೀಪಗಳನ್ನು ಬೆಳಗುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ. ಅವುಗಳನ್ನು ಪಾಲಿಸುವ ಮೂಲಕ ನಾವು ದೀಪವನ್ನು ಬೆಳಗಬೇಕು. ಈ ನಿಯಮಗಳ ಪ್ರಕಾರ ದೀಪವನ್ನು ಬೆಳಗಿದರೆ ನಾವು ಬೆಳಗಿದ ದೀಪ ಶುಭ ಫಲಗಳನ್ನು ನೀಡುತ್ತದೆ. ಸ್ವಚ್ಛತೆ ನೋಡಿಕೊಳ್ಳಿ. ಮೊದಲು ದೀಪವನ್ನು ಬೆಳಗಿಸಲು ನಾವು ಬಳಸುವ ದೀಪಗಳು ಸ್ವಚ್ಛವಾಗಿರಬೇಕು. ಹಾಗೂ ದೀಪವನ್ನಿಡುವ ಸ್ಥಳ ಹಾಗೂ ತಟ್ಟೆ ಕೂಡ ಸ್ವಚ್ಛವಾಗಿರಬೇಕು. ಹಾಗೂ ನಾವು ದೀಪವನ್ನು ಬೆಳಗುವ ಸ್ಥಳದಲ್ಲಿ ತಂಪಾದ ಗಾಳಿಯ ವಾತಾವರಣ ಇರಬೇಕು. ತಣ್ಣನೆ ಮೃದುವಾದ ಗಾಳಿ ಬರುವ ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಟ್ಟರೆ ನಮ್ಮ ಬಾಳಲ್ಲೂ ತಂಪಾದ ಅನುಭವ ಉಳಿದುಕೊಳ್ಳುತ್ತದೆ. ಒಂದು ವೇಳೆ ನಾವು ದೀಪವನ್ನು ಬೆಳಗುವಾಗ ಗಾಳಿ ಜೋರಾಗಿ ಬೀಸುತ್ತಿದ್ದರೆ ಬಂಧು ಬಳಗದಿಂದಲೇ ಸಮಸ್ಯೆಗಳು ಉಂಟಾಗುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ದೀಪದ ಸ್ತಂಭಗಳು ಹೀಗಿರಬಾರದು. ನಾವು ದೇವರಿಗೆ ಹಚ್ಚುವ ದೀಪಗಳು ಒಂದೇ ಸಮವಾಗಿರಬೇಕು. ಎರಡು ದೀಪದ ಸ್ತಂಭಗಳು ಕೂಡ ಒಂದೇ ಸಮಾನವಾಗಿರಬೇಕು. ಒಂದು ದೀಪ ಚಿಕ್ಕದು, ಒಂದು ದೀಪ ದೊಡ್ಡದು ಇದ್ದರೆ ಅಥವಾ ದೀಪಸ್ತಂಭಗಳ ಎತ್ತರದಲ್ಲಿ ಹೆಚ್ಚು ಕಡಿಮೆ ಇದ್ದರೆ ಆ ಮನೆಯ ಪತಿ ಪತ್ನಿ ಜೀವನದಲ್ಲಿ ಹೊಂದಾಣಿಕೆ ಇರುವುದಿಲ್ಲ. ವೈವಾಹಿಕ ಕಲಹಗಳು, ಸಮಸ್ಯೆಗಳು ಇದ್ದೇ ಇರುತ್ತದೆ. ಮನೆಯಲ್ಲಿನ ಮಕ್ಕಳ ಜೀವನ ಹಾಳಾಗಬಾರದು. ಒಡೆದ ದೀಪಗಳಿಂದ ದೀಪವನ್ನು ಹಚ್ಚಿದರೆ ಆ ಮನೆಯ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾಗಬಹುದು. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ಕಾಣುತ್ತದೆ. ದೇವರಿಗೆ ದೀಪ ಹಚ್ಚುವ ಸಮಯ ಯಾವುದು ಅಂದ್ರೆ, ದೀಪವನ್ನು ಹಚ್ಚುವುದಕ್ಕೆ ಅದರದ್ದೇ ಆದ ಸಮಯವಿದೆ. ಆ ಸಮಯದಲ್ಲೇ ದೀಪವನ್ನು ಹಚ್ಚುವುದು ಶುಭ. ಬ್ರಹ್ಮ ಮುಹೂರ್ತದಲ್ಲಿ ದೇವರನ್ನು ಪೂಜಿಸಿ ದೀಪವನ್ನು ಹಚ್ಚುವುದು ಉತ್ತಮ. ಅಂದರೆ ಮುಂಜಾನೆ 5 ಗಂಟೆಯಿಂದ 10 ಗಂಟೆ ಒಳಗೆ ದೇವರನ್ನು ಪೂಜಿಸಿ ದೀಪವನ್ನು ಹಚ್ಚಬೇಕು. ಯಾಕಂದರೆ ಈ ಸಮಯದಲ್ಲಿ ವಾತಾವರಣ ಪ್ರಶಾಂತವಾಗಿದ್ದು ಈ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಲು ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಸಂಜೆ 5 ಗಂಟೆಯಿಂದ 7 ಗಂಟೆಯ ಒಳಗೆ ದೇವರ ಮುಂದೆ ದೀಪ ಹಚ್ಚಿಡಬೇಕು. ದೀಪವನ್ನು ನೀವು ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲೇ ಇಡಬೇಕು. ಪಿತೃಗಳಿಗೆ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬೇಕು. ಯಾವ ಸ್ಥಳಗಳಲ್ಲಿ ದೀಪ ಹಚ್ಚಿಡಬೇಕು? ದೀಪ ಪ್ರತಿನಿತ್ಯ ಅಂದ್ರೆ, ದೇವರ ಪೂಜೆಯನ್ನು ಮಾಡುವಾಗ ಕೆಲವರು ಎಣ್ಣೆಯ ದೀಪವನ್ನು ಹಚ್ಚಿದರೆ ಇನ್ನೂ ಕೆಲವರು ತುಪ್ಪದ ದೀಪವನ್ನು ಹಚ್ಚುತ್ತಾರೆ. ತುಪ್ಪದ ದೀಪದಲ್ಲಿ ಶುದ್ಧ ತುಪ್ಪವನ್ನು, ಹತ್ತಿಯ ಬತ್ತಿಯನ್ನು ಬಳಸಿ ದೀಪವನ್ನು ನಮ್ಮ ಎಡಭಾಗಕ್ಕೆ ಅಂದರೆ ದೇವರ ಬಲಭಾಗಕ್ಕೆ ಹಚ್ಚಿಡಬೇಕು. ಎಣ್ಣೆಯ ದೀಪವನ್ನು ನಮ್ಮ ಬಲಭಾಗಕ್ಕೆ ಅಂದರೆ ದೇವರ ಎಡಭಾಗಕ್ಕೆ ಇಡಬೇಕು. ಮಣ್ಣಿನ ಹಣತೆಯ ದೀಪ ಬೆಳಗುತ್ತಿದ್ದರೆ ದೀಪ ಒಡೆದಿದೆಯೇ, ಹಾಳಾಗಿದೆಯೇ ಎಂಬುದನ್ನು ಸರಿಯಾಗಿ ಪರಿಶೀಲಿಸಿ ಹಚ್ಚಿಸಬೇಕು. ಒಮ್ಮೆ ಬಳಸಿದ ದೇವರ ಬತ್ತಿಯನ್ನು ಮತ್ತೆ ಬಳಸಬಾರದು. ಹಾಗೂ ದೀಪವನ್ನು ನಾವೇ ಸ್ವತಃ ಆರಿಸಬಾರದು. ಅದೇ ಸ್ವತಃ ಉರಿದು ಹಾರಿ ಹೋಗಲು ಬಿಡಬೇಕು. ನೀವು ಯಾವುದೇ ಒಂದು
ಇಚ್ಛೆಯನ್ನಿಟ್ಟುಕೊಂಡು ದೀಪವನ್ನು ಬೆಳಗಿಸುತ್ತಿದ್ದರೆ ಅದಕ್ಕೆ ನೀವು ಹಿಟ್ಟಿನ ದೀಪವನ್ನು ಬೆಳಗಿಸಬೇಕು. ಶನಿದೋಷದಿಂದ ಮುಕ್ತರಾವುದಕ್ಕೆ ಎಳ್ಳೆಣ್ಣೆಯ ಹಿಟ್ಟಿನ ದೀಪವನ್ನು ಬೆಳಗಿಸಬೇಕು. ಯಾವ ಎಣ್ಣೆಯ ದೀಪವನ್ನು ಬೆಳಗಿಸಬೇಕು ಪ್ರತಿನಿತ್ಯ ಅಂದರೆ ನಾವು ದೀಪವನ್ನು ಬೆಳಗಿಸಲು ಬಳಸುವ ಎಣ್ಣೆಯ ಬಗ್ಗೆ ವಿಶೇಷ ಎಚ್ಚರಿಕೆಯನ್ನು ತೆಗೆದುಕೊಂಡಿರಬೇಕು. ದೀಪವನ್ನು ಬೆಳಗಿಸಲು ಎಳ್ಳೆಣ್ಣೆಯ ರೀತಿ ದಪ್ಪವಾದ ಎಣ್ಣೆಯನ್ನು ದೀಪಕ್ಕೆ ಬಳಸಿದರೆ ನಿಮ್ಮ ಕುಟುಂಬದಲ್ಲಿ ಯಾವ ಕಾರ್ಯವನ್ನು ಮಾಡಲು ಹೋದರೂ, ಯಾವುದೇ ಕೆಲಸ ಮಾಡಲು ಹೋದರೂ ಅದು ನಿಧಾನಗತಿಯಲ್ಲಿ ಸಾಗುತ್ತದೆ. ದೀಪಕ್ಕೆ ಬಳಸುವ ಎಣ್ಣೆ ತೆಂಗಿನ ಎಣ್ಣೆಯ ರೀತಿ ತಿಳಿಯಾಗಿ ತೆಲ್ಲದೇ ಇದ್ದರೆ ಕುಟುಂಬದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳು ವೇಗವಾಗಿ ಸುಸೂತ್ರವಾಗಿ ನಡೆಯುತ್ತದೆ. ಕಷ್ಟಗಳು ಬೇಗ ನಿವಾರಣೆ ಆಗುತ್ತದೆ. ಯಾವಾಗಲೂ ಒಂದೇ ರೀತಿಯಾದ ಎಣ್ಣೆಯನ್ನು ದೀಪಕ್ಕೆ ಬಳಸಿ ಎಣ್ಣೆಯನ್ನು ಬದಲಾಯಿಸುತ್ತಲೇ ಇರಬಾರದು. ದೀಪದ ಎಣ್ಣೆ ಅಶುದ್ಧವಾಗಿದ್ದರೆ ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಗಳು ಕಾಡಬಹುದು. ಪರಿಮಳ ಭರಿತ ಎಣ್ಣೆಯಿಂದ ದೀಪ ಬೆಳಗಿದರೆ ಮನೆಯಲ್ಲಿ ನವನಿಧಿಗಳು ಅಷ್ಟೈಶ್ವರ್ಯ ನೆಲೆಯಾಗುತ್ತದೆ. ಇದರೊಂದಿಗೆ ದೀಪಕ್ಕೆ ನೀವು ಬಿಸಿಯಾದ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಬಾರದು. ಅದರಲ್ಲೂ ಹಿಪ್ಪೆ ಎಣ್ಣೆ, ಶ್ರೀಗಂಧದ ಎಣ್ಣೆಯು ತುಂಬಾನೇ ಶ್ರೇಷ್ಠವಾಗಿದ್ದು ಈ ಎಣ್ಣೆಯನ್ನು ಬಳಸಬೇಕು. ತುಪ್ಪದ ದೀಪದಲ್ಲಿ ಶುದ್ಧ ತುಪ್ಪ, ತೆಂಗಿನ ಎಣ್ಣೆ ಅಥವಾ ಸೂರ್ಯಕಾಂತಿ ಎಣ್ಣೆಯನ್ನು ಹಾಕಿ ದೀಪ ಬೆಳಗಿಸಿದರೆ ಅಷ್ಟನಿಧಿ ಪ್ರಾಪ್ತವಾಗುವುದು. ಈ ರೀತಿ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.